ಬೆಂಡಿಕಾಯಿ ಪಲ್ಯ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಅವರು ಹಿಂಗೆ ಒಂದು ಸಲ ಈ ಪಲ್ಯ ಟ್ರೈ ಮಾಡಿ ನೋಡ್ರಿ ಮತ್ತೆ ಮಾಡ್ಕೊಂಡು ಉಣ್ಲಿಲ್ಲ ಅಂದ್ರೆ ನೋಡ್ರಿ ಮತ್ತು ಈ ಪಲ್ಯ ಮಾಡ್ಲಿಕ್ಕೆ ನಾ ಮೊದಲು ಏನು ಮಾಡೀನಿ ಬೆಂಡಿಕಾಯಿಗೆ ಚಂದ ತೊಳೆದು ಈಗ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿನಿ ನಿಮಗೆ ಹೆಂಗೆ ಬೇಕು ಅಂದ್ರೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ಕಟ್ ಮಾಡ್ಕೊರಿ ನಡೀತದ್ರಿ. ಒಂದು ಕಡಾಯ್ದಾಗ ಹಾಕ್ತೀನಿ ರೀ ಮತ್ತು ಒಂದು 2 ಚಮಚ ಎಣ್ಣೆ ಹಾಕ್ಲತ್ತೀನಿ ರೀ. ಈಗ ನೋಡ್ರಿ ಸಣ್ಣ ಉರಿನಾಗ ಸ್ವಲ್ಪ ಹುರ್ಕೋತೀನಂತ್ರಿ. ಅಂದ್ರೆ ಒಂದು 2 ನಿಮಿಷ ಇಲ್ಲಿ ಹಾಗೆ ಹುರ್ಕೋಬೇಕಾಗ್ತದ್ರಿ. ಒಂದು 2 ನಿಮಿಷ ಆದಮೇಲೆ ಇದ್ರಾಗನ ಒಂದು ಅರ್ಧ ಚಮಚ ಇಲ್ಲಿ ಖಾರದ ಪುಡಿ ಹಾಕ್ಲತ್ತೀನಿ ರೀ. ಹಾಗೆ 1 ಚಮಚನ ಇಲ್ಲಿ ಕಡ್ಲಿ ಹಿಟ್ಟು ಹಾಕ್ಲತ್ತೀನಿ ರೀ. ಬೇಕಾದ್ರೆ ಇನ್ನೊಂದು ಅರ್ಧ ಚಮಚನೂ ನೀವು ಹಿಟ್ಟು ಹಾಕೋಬೋದ್ರಿ. ಈಗ ಮತ್ತೇನು ಮಾಡ್ತೀನಿ ರೀ, ಸಣ್ಣ ಉರಿನಾಗ ಒಂದು 2-3 ನಿಮಿಷ ಹುರ್ಕೋತೀನಿ. ಅಂದ್ರೆ ಹಿಂಗೆ ಮಾಡೋದ್ರಲ್ಲಿಂದ ನೋಡ್ರಿ ಟೇಸ್ಟ್ನೂ ಬರ್ತದ್ರಿ ಮತ್ತು ಸ್ವಲ್ಪನೂ ಅಂಟಂಟಾಗಲ್ರಿ ಪಲ್ಯ ಇಲ್ಲಿ. ಈಗೇನು ಮಾಡ್ತೀನಿ ರೀ, ನಾ ಗ್ಯಾಸ್ ಬಂದ್ ಮಾಡಿ ಮ್ಯಾಲೆ ಮುಚ್ಚಿ ಹಾಗೆ ಬಿಟ್ಬಿಡ್ತೀನಿ ಅಂದ್ರೆ ಸ್ವಲ್ಪ ಮೆತ್ತಗಾಗ್ಲಕ್ಕ. ಈಗ ಅಲ್ಲಿಂದ ತನಕ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಸಣ್ಣ ಮಿಕ್ಸಿ ಜಾರ್ನಾಗ ಒಂದು ಸಣ್ಣ ಬಟ್ಟಲು ಮೊಸರು ಹಾಕೊಂಡೇನಿ ರೀ. ಹಾಗೆ ನೋಡ್ರಿ ಒಂದು 8-10 ಕಾಜು ರೀ, ಅಂದ್ರೆ ಗೋಡಂಬಿ ತೊಗೊಂಡೇನಿ ರೀ. ಸ್ವಲ್ಪ ಕುಟ್ಟಿ ಇದ್ರಾಗ ಸೇರಿಸ್ಕೊಳತ್ತೀನಿ ರೀ. ಇಲ್ಲ ಅಂತಂದ್ರೆ ನೀವು ನೆನೆ ಇಟ್ಟನ್ನು ನಾವು ಇಲ್ಲಿ ಸೇರಿಸ್ಬೋದು, ನಡೀತದ್ರಿ. ಈಗ ಇದ್ರಾಗ ಈ ಪುಡಿ ಹಾಕೋತೀನಂತ್ರಿ. ಹಾಕೊಂಡು ಏನು ಮಾಡ್ತೀನಪ್ಪ ಅಂತಂದ್ರೆ ಚಲೋ ನುಣ್ಣಗೆ ಒಂದು ಪೇಸ್ಟ್ ಮಾಡಿಕೊಂಡು ತಂದೀನಿ ನೋಡ್ರಿ. ಈಗ ನಮ್ಮ ಬೆಂಡೆಕಾಯಿನೂ ಚಲೋ ಮೆತ್ತಗೆ ಆಗ್ಯಾವ್ರಿ. ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಪ್ಲೇಟ್ನಾಗ ಈ ಎಲ್ಲ ಬೆಂಡೆಕಾಯಿ ತೆಗೆದು ಇಟ್ಕೋತೀನಂತ್ರಿ. ಯಾಕಂದ್ರೆ ನಾ ಇದೇ ಕಡಾಯಿನಾಗ ಪಲ್ಯ ಮಾಡ್ಕೋತೀನಂತ್ರಿ. ಈಗ ಇದ್ರಾಗ ಮತ್ತು ಎಣ್ಣೆ ಹಾಕ್ತೀನಿ ನೋಡ್ರಿ. ಎಣ್ಣೆ ಚಲೋ ಬಿಸಿ ಆಯ್ತಂದ್ರೆ ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಸೇರಿಸೀನಿ ರೀ. ಚಲೋ ಹಿಂಗೆ ಚಟಪಟ ಅಲ್ಲತ್ತು ಅಂದ್ರೆ ಒಂದು 2 ಉಳ್ಳಾಗಡ್ಡಿ ಸಣ್ಣ ಹೋಳಿ ಸೇರಿಸ್ಲತ್ತೀನಿ ರೀ. ಬೇಕಾದ್ರೆ ನೀವು ಗ್ರೈಂಡ್ ಮಾಡ್ಕೊಂಡು ಹಾಕೋಬೋದ್ರಿ. ಅಂದ್ರೆ ಉಳ್ಳಾಗಡ್ಡಿದು ಪೇಸ್ಟ್ನು ಇಲ್ಲಿ ಸೇರಿಸ್ಬೋದು, ನಡೀತದೆ. ಮತ್ತು ಕರಿಬೇವನು ಸೇರಿಸ್ಬಿಡ್ತೀನಂತ್ರಿ. ಮತ್ತು ಸ್ವಲ್ಪ ಫ್ರೈ ಮಾಡ್ಕೋತೀನಂತ. ಈಗ ನೋಡ್ರಿ ಒಂದು ಸಣ್ಣ ಅಂದ್ರೆ ಮೀಡಿಯಮ್ ಸೈಜು ಟೊಮೆಟೊ ಇರ್ತಾವಲ್ರಿ, ಅದ್ರದ್ದು ಸೊಪ್ಪಿ ತೆಗೆದು ಹಿಂಗೆ ಪೇಸ್ಟ್ ಮಾಡಿಕೊಂಡು ಹಾಕೊಂಡೇನಿ ರೀ ನಾ. ಇದು ಅಷ್ಟೇ ರೀ, ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕೋರಿ. ಈಗ ಹಸಿ ವಾಸನೆ ಹೋಗೋತನ ನಾವು ಹುರಿಬೇಕಾಗ್ತದೆ. ಅಷ್ಟೇ ಸಣ್ಣ ಉರಿನಾಗ ಚಲೋ ಹಿಂಗೆ ಕೈ ಆಡಿಸ್ಕೊತ ನಾವು ಅದಕ್ಕೆ ಕುದಿಸ್ಬೇಕಾಗ್ತದೆ ನೋಡ್ರಿ. ಈಗ ಕಲರ್ನು ಚೇಂಜ್ ಆಗ್ಯದ್ರಿ. ಈಗ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಲತ್ತೀನಿ ರೀ. ಹಾಗೆ ನೋಡ್ರಿ ಅರ್ಶಿಣ ಪುಡಿ ಸೇರಿಸ್ಲತ್ತೀನಿ ರೀ. ಮತ್ತು ಖಾರದ ಪುಡಿನೂ ಸೇರಿಸ್ತೀನಂತ್ರಿ. ಮೊದಲೇ ಸ್ವಲ್ಪ ಹಾಕ್ಕೊಂಡಿದ್ದೇವ್ರಿ, ನೋಡ್ಬಿಟ್ಟು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಇಲ್ಲಿ ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕೊಲತ್ತೀನಿ ರೀ. ಅಂದ್ರೆ ಏನ್ರಿ ಮಸ್ತ್ ಬಣ್ಣ ಬರ್ತದ್ರಿ ಇದರ್ಲಿಂದ. ಹಾಗೆ ಧನಿಯಾ ಪುಡಿನೂ ಸೇರಿಸೀನಿ ನೋಡ್ರಿ. ಈಗ ಮತ್ತೆ ಈ ಮಸಾಲೆಗಳಿಗೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬರಂತ್ರಿ. 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ. ಈಗೇನು ಮಾಡ್ತೀನಪ್ಪ ಇದ್ರಾಗ ಅಂತಂದ್ರೆ ಇದೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೇವಲ್ರಿ ನಾವು ಮೊಸರು ಮತ್ತು ಗೋಡಂಬಿದು, ಅದು ಇದ್ರಾಗ ಸೇರಿಸ್ಬಿಡ್ತೀನಂತ. ಇದರ್ಲಿಂದ ನೋಡ್ರಿ ಮಸ್ತ್ ಟೇಸ್ಟ್ ಬರ್ತದ್ರಿ ಪಲ್ಯದಾಗ. ಹಾಗೆ ಚಲೋ ಮಿಕ್ಸ್ ಮಾಡ್ತೀನಂತ್ರಿ. ಹಾಗೆ ಮತ್ತು ಒಂದು 2 ನಿಮಿಷರ ಇದಕ್ಕೆ ಸಣ್ಣ ಉರಿನಾಗ ಕುದಿಸ್ಬೇಕಾಗ್ತದ್ರಿ. ಅಂದರೆ ಚಲೋ ಟೇಸ್ಟ್ ಬಿಟ್ಕೊಡ್ತದೆ. ಈಗ ಒಂದು 2-3 ನಿಮಿಷ ಆಗ್ಯದ ನೋಡ್ರಿ, ಮಸ್ತ್ ಗಟ್ಟಿನೂ ಆಗ್ಯದ. ಮತ್ತೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಈಗ ಇದ್ರಾಗ ಸ್ವಲ್ಪ ಹಿಂಗೆ ಹಾಕ್ಕೊಂಡೀನಿ ರೀ. ಹಾಗೆ ಸ್ವಲ್ಪ ಕಸೂರಿ ಮೇಥಿ ಸೇರಿಸ್ಲತ್ತೀನಂತ. ಮತ್ತು ಇದನ್ನು ಚಲೋ ಇದ್ರಾಗ ಮಿಕ್ಸ್ ಮಾಡ್ಕೋತೀನಂತ. ಈಗೇನು ಮಾಡ್ತೀನಪ್ಪ ಅಂತಂದ್ರೆ ನಾ ಏನು ಹುರಿದಿಟ್ಟಿದ್ದಲ್ರಿ ಬೆಂಡೆಕಾಯಿ, ಅದು ಇದ್ರೊಳಗೆ ಸೇರಿಸ್ಬಿಡ್ತೀನಂತ. ಇದನ್ನು ಈಗ ಇದ್ರಾಗ ಚಲೋನಾಗಿ ಮಿಕ್ಸ್ ಮಾಡ್ಕೋತೀನಂತ. ನೋಡ್ರಿ ಸದ್ಯಕ್ಕೆ ಗಟ್ಟಿ ಅನ್ನಿಸ್ಲತ್ತದಲ್ರಿ. ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಇದ್ರಾಗ ನೀರು ಹಾಕೋತೀನಂತ್ರಿ. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋರಿ, ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋರಿ ನೀರು ಹಾಕ್ಕೊಂಡು. ಪೂರ್ತಿ ಗಟ್ಟಿನೂ ಮಾಡ್ಕೊಂಡಿಲ್ಲರಿ, ಪೂರ್ತಿ ನಾನು ಇಲ್ಲಿ ಅಳಸನು ಮಾಡ್ಕೊಂಡಿಲ್ಲ. ಯಾಕಂದ್ರೆ ಆರಿದ್ಮೇಲೆ ಇನ್ನೂ ಗಟ್ಟಿ ಆಗ್ತದ್ರಿ ಈ ಪಲ್ಯ. ಯಾಕಂದ್ರೆ ಕಡಲೆ ಹಿಟ್ಟು ಹಾಕಿದ್ದೇವಲ್ರಿ. ಮತ್ತು ಒಂದು 2 ನಿಮಿಷ ಚೆಂದ ಕುದಿಸ್ಬೇಕು ಇದಕ್ಕೆ. ಈಗ ಮತ್ತೆ ಮಿಕ್ಸ್ ಮಾಡ್ಕೋತೀನಂತ. ಸ್ವಲ್ಪ ಈಗ ಗರಂ ಮಸಾಲೆ ಸೇರಿಸೀನಿ ರೀ. ಹಾಗೆ ನೋಡ್ರಿ ಕೊತ್ತಂಬರಿನೂ ಸೇರಿಸ್ಬಿಡ್ತೀನಂತ್ರಿ. ಆಯ್ತು ರೀ, ಈಗ ಒಂದು ಫೈನಲ್ ಮಿಕ್ಸು ಕೊಟ್ಬಿಡಮಂತ ಈ ಪಲ್ಯಕ್ಕೆ. ಚಲೋ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ರೀ, ನಮ್ಮದು ಬೆಂಡೆಕಾಯಿ ಪಲ್ಯ ಇಲ್ಲಿ ರೆಡಿ ನೋಡ್ರಿ. ಮತ್ತು ಇವತ್ತಿನ ಪಲ್ಯ ನಿಮಗೆಲ್ಲ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ